ನಮಸ್ಕಾರ. ನಾನು CP ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿ ಕತೆ 246. ಇವತ್ತಿನ ಕತೆ ನೆಕ್ಲೇಸ್. ನೆಕ್ಲೇಸ್ ಅಂದರೆ ಹೆಣ್ಣು ಮಕ್ಕಳಿಗೆ ಬಹಳ ಇಷ್ಟ. ಬಂಗಾರದಲ್ಲಿ ಈ ಏನದು ಕಂಠೀಹಾರ ಅಂತ ಕರೀತಾರೆ. ವಜ್ರಗಳನ್ನು ಕೂಡಿಸಿರ್ತಾರೆ, ಮುತ್ತುಗಳನ್ನು ಕೂಡಿಸ್ತಾರೆ. ಅಬಾಬಾಬಾಬಾ, ಏನು ಎಲ್ಲರಿಗೂ ಸಹಿತ ಬರೀ ಬಂಗಾರದ ಹಾರ ಅಲ್ಲ, ಈ ನೆಕ್ಲೆಸ್ ಹಾಕ್ಕೊಂಡು ಸಂತೋಷ ಪಡಬೇಕು ಅಂತ ಹೆಣ್ಮಕ್ಳಿಗೆ ಇಷ್ಟ. ಇದರ ಪರಿಣಾಮ ಏನು ಅಂತ ಈ ಕಥೆಯಲ್ಲಿ ನೋಡ್ತೀವಿ. ಇದು ತುಂಬ ಪ್ರಸಿದ್ಧವಾಗಿರೋ ಕತೆ, ಜಗತ್ ಪ್ರಸಿದ್ಧ. ನಮ್ಮ ಭಾರತದ ಅಲ್ಲೇ ಅಲ್ಲ, ಮೊದಲು ಫ್ರೆಂಚ್ ಲೇಖಕ ಬರೆದು ಇಂಗ್ಲೀಷಿಗೆ ಬಂದು ನಾಟಕ, ಸಿನಿಮಾ ಎಲ್ಲ ಆಗಿ ಎಲ್ಲ ಭಾಷೆಯಲ್ಲೂ ಬಂದುಬಿಟ್ಟಿದೆ. ಅದನ್ನು ನಾನು ಕನ್ನಡೀಕರಿಸಿ ನಿಮಗೆ ಹೇಳ್ತಾ ಇದ್ದೀನಿ. ಒಂದು ಊರಿನಲ್ಲಿ ಶೀಲಾ ಅಂತ ಹೇಳಿ 21 ವರ್ಷದ ತರುಣಿ ಇದ್ದಾಳೆ. ಅವರಪ್ಪ ಬಡವ, 2ನೇ ದರ್ಜೆ ಗುಮಾಸ್ತ, 6 ಜನ ಮಕ್ಕಳು. ಮೊದಲನೇವಳೆ ಶೀಲಾ ಬುದ್ಧಿವಂತೆ, ಬಹಳ ಸುಂದರಿ, ನೋಡ್ಲಿಕ್ಕೆ 2 ಕಣ್ಣು ಸಾಲು, ಸಿನಿಮಾ ನಟಿ ಇದ್ದಂಗೆ ಇದ್ದಾಳೆ. 13-14 ವರ್ಷದಿಂದನೂ ಹಾಗೆ ಯುದ್ಧವಾದ ಜಡೆ, ಗುಂಗುರು ಕೂದಲು, ಹೊಳೆಯೋ ಕಣ್ಣು, ಆಗೇನು ಹಂಸ ನಿಡಿಗೆ. ಅವಳನ್ನು ಏಂಜಲ್ ಅಂತ ಕರೀತಾ ಇದ್ದು. ಕಾಲೇಜ್ನಲ್ಲಂತೂ ಕಾಲೇಜ್ ಬ್ಯೂಟಿ ಕ್ವೀನ್ ಅವಳು ಸ್ನೇಹ ಮಾಡ್ಕೊಂಡು ಎಲ್ಲ ಹೆಣ್ಣು ಮಕ್ಕಳು ಅವ್ರ ಜೊತೆಗಿರೋರು ಎಲ್ಲ ಏನು ಹೊಡ್ಕೊಂಡು ಹೋದ್ರು, ಬಾಗ ಬಿಟ್ಕೊಂಡು ಓಡಾಡ್ತಿದ್ವು. ಅಷ್ಟು ಎಲ್ಲರ ಆಕರ್ಷಣೆ ಕೇಂದ್ರ ಬಿಂದು. ಶ್ರೀಮಂತರು ಸವಾಸ ಅವಳಿಗೆ ಆಸೆ ಏನು ಪಾಡುಗಳು, ಆದರೆ ಬಡತನ ತೋರ್ತು ನಾನು ಭಾಳ ಶ್ರೀಮಂತೆ ಅಂತ ಹೇಳಿ. ಅವಳಿಗೆ ಆಸೆ ಏನಪ್ಪ, ತುಂಬ ಆಭರಣ ಹಾಕ್ಕೋಬೇಕು, ಒಳ್ಳೆ ಬಟ್ಟೆ ಹಾಕ್ಕೊಳ್ಬೇಕು, ವಿಮಾನದಲ್ಲಿ ಓಡಾಡಬೇಕು, ತನ್ನ ಮದುವೆಗೂ ಶ್ರೀಮಂತನಾಗಿರಬೇಕು ಅಂತ ಎಲ್ಲ ಆಸೆ. ಯಾಕೆ ಅಷ್ಟು ಚೆನ್ನಾಗಿದ್ದಾಳೆ. ಆದರೆ ಆಗಿದ್ದೇನಪ್ಪ ಅಂದರೆ, ಇವಳು SLC ಆದ ಕೂಡಲೇ ಅವರಪ್ಪ ಕಾಲೇಜಿಗೆ ಕಳ್ಸೋಕ್ಕಾಗಲೇ ಇಲ್ಲ, ಬಡತನ. ಇವಳೇ ಹಿರಿಮಗಳು, ಇವಳು ಯಾವುದು ಕೆಲಸ ಮಾಡೋಕ್ಕೂ ಹೋಗಲೇ ಇಲ್ಲ. 21 ವರ್ಷ ಆಗಿದೆ. ಅವರಪ್ಪ, ಇವಳು ಶ್ರೀಮಂತನ ಮದುವೆ ಆಗಬೇಕು, ನಾನು ಅಮೇರಿಕಕ್ಕೆ ಹೋಗ್ಬೇಕು, ನಾನು ವಿಮಾನದಲ್ಲಿ ಓಡಾಡಬೇಕು, ಕೈಗೊಂದಾಳು ಕಾಲ್ಗೊಂದಾಳು, ಮೈ ತುಂಬ ಆಭರಣ ಹಾಕೋಬೇಕು, ಇವೆಲ್ಲ ಆಸೆ. ರೇಷ್ಮೆ ಸೀರೆ ಇರಬೇಕು ಅಂತ. ಆದರೆ ಅವರಪ್ಪ ಒಂದು ವರ ತಗೊಂಬಂದರು, ಮೋಹನ ಅಂಥೇಳಿ. ಅವನು ಸಹಿತ ಒಬ್ಬ FDA ಆಗಿದ್ದಾನೆ, ಫಸ್ಟ್ ಡಿವಿಷನ್ ಕ್ಲಾರ್ಕು. ಒಳ್ಳೆ ಹುಡುಗ, ಅಪ್ಪ ಅಮ್ಮ ಇಲ್ಲ, ತುಂಬ ಗುಣವಂತ, ರೂಪವಂತ, ಲಕ್ಷಣವಾಗಿದ್ದಾನೆ. ಅವನು ಇವಳನ್ನು ನೋಡಿ ಬೆಚ್ಕೊಂಡಿದ್ದ. ಅದು ಏನು, ನನಗೆ ದೇವಸ್ಥಾನದ ಮದುವೆ ಮಾಡಿಕೊಡಿ, ಮದುವೆ ಆಗ್ತೀನಿ ಅಂತ ಹೇಳಿಬಿಟ್ಟ. ನಮ್ಮ ಶೀಲಾನಪ್ಪನಿಗೆ ಭಾಳ ಸಂತೋಷ ಆಯಿತು, ಎಂಥ ಒಳ್ಳೆ ಹುಡುಗ ಅಂಥೇಳಿ. ಶೀಲಾ ಮದುವೆ ಒಪ್ಪಲಿಲ್ಲ. ಅವ್ನು ಶ್ರೀಮಂತ ಅಲ್ಲ, ಬಡವ. ಅವನೇನದು ಬರೀ FDA, ನೀನು FDA, ನಾನು ಹಂಗೆ ನನ್ನ ಮಕ್ಕಳು ಓದಾಡಬೇಕು, ನನಗೆ ಆಗಲ್ಲ ಅಂದು. ಅವರಪ್ಪ ಒಂದೇ ಮಾತು ಹೇಳ್ತು, ನೋಡು ಗುಣವಂತ, ಅವನು ಹೃದಯವಂತ, ನೋಡು ಸಂಸಾರ ಮಾಡೋದಾದರೆ ಅವನಿಗೆ ನನಗಿಂತ ಸಂಬಳ ಚೆನ್ನಾಗಿ ಬರುತ್ತೆ, ಅನುಕೂಲ ಆಗಿದ್ದಾರೆ, ಮಾಡ್ಬೋದು. ಇದು ಬಿಟ್ಟರೆ ಕೆಟ್ಟಿ, ಮದುವೆ ಆಗ್ತೀವೋ ನಮ್ಮ ಮನೆಗಿರು, ಇಲ್ಲಿದ್ರೆ ನೀನುಂಟು, ನಿನ್ನ ದಾರಿ ಉಂಟು, ಮನೆ ಬಿಟ್ಟು ಹೋಗೋದಿಲ್ಲ ಅಂಥೇಳಿ ಅಂತೂ ಇಂತೂ ಬೈಕೊಂಡು ಮೋಹನನ ಮದುವೆ ಆಗೇ ಬಿಟ್ಟು. ಇಷ್ಟ ಇಲ್ಲ. ಮೊದಲನೇ ರಾತ್ರಿ ಮೋಹನನಿಗೆ ಇವೆಲ್ಲ ಗೊತ್ತಾದಾಗ ಹೋಗಿ ಕೈ ಮುಗಿದು ಬಿಟ್ಟ. ಅಮ್ಮ ಸುಂದರಿ, ನೀನು ನನ್ನ ಅರ್ಧಾಂಗಿ, ಕೋಪ ಮಾಡ್ಕೊಳ್ಬೇಡ. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ನಮ್ಮ ಮನೇಲಿ ನೀನೇ ಮಹಾರಾಣಿ, ನಾನು ನಿನ್ನ ಪಾದ ಸೇವಕ. ನೋಡು, ನಿನ್ನ ಆಸೆಯೆಲ್ಲ ಇದೆ, ನನಗೆ ಸ್ವಲ್ಪ ಸಮಯ ಕೊಡು. ನಾನು ಏನೋ ಸಾಲ ಸೋಲ ಮಾಡಿ, ನೋಡು ಮನೆಯೆಲ್ಲ ಮೊದಲು ಅಲಂಕಾರ ಮಾಡ್ಕೊಳ್ಳೋಣ, ನಾನು ಸ್ವಲ್ಪ ಓಟಿ ಮಾಡ್ತೀನಿ, ನಿನಗೆ ಒಳ್ಳೊಳ್ಳೆ ಸೀರೆ ಕೊಡಿಸ್ತೀನಿ, ಒಡವೆ ಕೊಡಿಸ್ತೀನಿ ಅಂತೇಳಿ ಪೂಸಿ ಹೊಡೆದ. ಅವಳು ಮರಳಾಗಿಬಿಟ್ಲು. ಇನ್ನೇನು ಅಂತ ಅವನ ಜೊತೆಗೆ ಸಂಸಾರ ಶುರು ಮಾಡಿಬಿಟ್ಳು. ಅವಳಿಗೆ ಮಾತು ಕೊಟ್ಟ ಹಾಗೆ 1 ವರ್ಷದ ಅವಧಿನಲ್ಲಿ ಅವಳಿಗೊಂದಿಷ್ಟು ಬಳೆ ಗಿಳೆ ಸರ ಎಲ್ಲ ಮಾಡಿಸ್ದ, ಒಳ್ಳೆ ಬಟ್ಟೆ ತಂದುಕೊಟ್ಟ, ಪರ್ಫ್ಯೂಮ್ ಗಿರ್ಗೆ ತಂದುಕೊಡೋನು. ಇವಳು ಮೊದಲೇ ಚೆನ್ನಾಗಿದ್ದಾಳೆ, ಸ್ವಲ್ಪ ಈ ಬಟ್ಟೆಗೆ ಹಾಕ್ಕೊಂಡು ಇನ್ನು ಮೆರಿಯಕ್ಕೆ ಶುರು ಮಾಡಿಬಿಟ್ಲು. ಅಲ್ಲೇನಾಗಿದೆ, 1 ವರ್ಷ ಆಗೋಗ್ತಿದ್ದೆ ಖರಿಯಾಗಿ 1999ನೇ ಇಸ್ವಿ ಮುಗಿತಾ ಇದೆ. ಹೊಸ ಶತಮಾನ ಆರಂಭ ಆಗಬೇಕು, 2000 ಮಿಲಿಯನಿಯಮ್, ಹೊಸ ಮಿಲಿಯನಿಯಮ್ಮು. ಅವತ್ತೇನಾಗಿದೆ, ಇವರು ಆಫೀಸ್ ಕ್ಲಬ್ನಲ್ಲಿ ಇವರು ಹೊಸದಾಗಿ ಮದುವೆ ಆದಂಥ ಜೋಡಿ ಕಪಲ್ಸ್ ಅಂತೇಳಿ ಅವತ್ತಿನ ಹೊಸ ವರ್ಷದ ಆಚರಣೆಗೆ ಇವರು ಚೀಫ್ ಗೆಸ್ಟಾಗಿ ಕರೆದು ಬಿಟ್ಟಿದ್ದ. ಇವರಿಬ್ಬರಿಗೆ ಅಲ್ಲಿ ಸನ್ಮಾನ. ಇವಳು ತುಂಬ ಚೆನ್ನಾಗಿ ಹಾಡು ಹೇಳು, ನೃತ್ಯ ಮಾಡೋಳು, ಮೇಡಮು ಚೆನ್ನಾಗಿ ಹಾಡು ಹೇಳಬೇಕು, ನೃತ್ಯ ಮಾಡಬೇಕು ನೀವಿಬ್ಬರು ಅಂತ. ಸರಿ, ಇವನು ಸೂಟ್ ಇತ್ತು ಹಾಕ್ಕೊಂಡಿದ್ದಾನೆ, ಇವಳು ಒಳ್ಳೆ ಸೀರೆ ಇದೆ, ಎಲ್ಲ ಸರಿ. ಅವಳ ಗೆಳತಿ ಒಬ್ಬಳಿದ್ಲು, ಹಂಸ ಅಂತೆ, ಬಹಳ ಶ್ರೀಮಂತಲು, ಇದೇ ಊರಿನವಳು. ಅವಳಿಗೇನಾಗಿದೆ, ಅವಳ ಅಪ್ಪ ಅಮ್ಮ ಶ್ರೀಮಂತರು, ಈಗ ಶ್ರೀಮಂತನ ಮದುವೆ ಆಗಿಬಿಟ್ಟಿದ್ದಾಳೆ. ಅವನು 4 ಹೋಟ್ಲ್ ಇದ್ದಾವೆ, 4 ಲಾರಿ ಇದ್ದಾವೆ, ವಿದೇಶದಲ್ಲೆಲ್ಲ ಬಿಸ್ನೆಸ್ ಇದೆ. ಅವಳ ಹತ್ರ ಬಟ್ಟೆಗಳೇನು ಅಪಾಬಾಬಾಬಾ. ಅವಳು ಒಂದೊಂದು ಒಡವೆ ನೋಡ್ತಾ ಹೋದರೆ 10 ಲಕ್ಷ, 20 ಲಕ್ಷ, 30 ಲಕ್ಷದ ನೆಕ್ಲೆಸ್ಗಳಿತ್ತು. ಇವಳು ಅವತ್ತು ಫಂಕ್ಷನಿಗೆ ಹೋಗಬೇಕು, ಕ್ಲಬ್ನಲ್ಲಿ ತಾವಿಬ್ಬರೇ ಚೀಫ್ ಗೆಸ್ಟು. ಹಂಸನು ಮಾತಾಡಿಸ್ತಾ ಇದ್ಲು, ಏನಿದು ಇಷ್ಟು ಸಂತೋಷವಾಗಿದ್ದೀಯಾ, ಇದೇನಿದು ಒಳ್ಳೆ ಸೀರೆ ಹುಟ್ಟಿದ್ಯಾ, ಭಾಳ ಚೆನ್ನಾಗಿ ಕಾಣ್ತಿದ್ಯಾ, ಮೊದಲೇ ಇದು ಸುಂದರಿ ಅಂತ ಹೊಗಳಿದ್ಲು. ಆಗ ಅಯ್ಯೋ ಒಂದು ಕೊರತೆ ಇದೆ ತಡಿ ಅಂತ ಹೇಳಿ ಮಾಡಿದ್ಲು. ಅವಳು ಆಭರಣ ಪೆಟ್ಟಿಗೆಲ್ಲ ತಂದು ಇಟ್ಲು. ನೋಡು, ನೀನು ಕೊರಳಲ್ಲಿ ಒಂದು ಒಳ್ಳೆದನ್ನು ಸರ ಹಾಕ್ಕೊಂಡು ಹೋಗಬೇಕು, ಕಾರ್ಯಕ್ರಮದಲ್ಲಿ ಇನ್ನೂ ಚೆನ್ನಾಗಿ ಕಾಣ್ತೀಯ, ನೀನು ಚೀಫ್ ಗೆಸ್ಟ್ ಅಲ್ವಾ ಅಂದು. ನಮಗೆಲ್ಲ ಬೇಡಪ್ಪ, ನಾವು ಬಡವರು ಅಂದು. ಇಲ್ಲ ತಗೋ ಅಂಥೇಳಿ ಒಂದು ವಜ್ರದ ನೆಕ್ಲೆಸನ್ನು ಇವಳು ಬಲವಂತ ಇವಳು ಕೊರಳಿಗೆ ಹಾಕಿದ್ದು. ಕಣ್ಣಲ್ಲಿ ನೋಡ್ಕೊಳ್ತಾಳೆ ಶೀಲಾ. ಅಬಾಬಾಬಾಬಾ,
ತಾನು ದೇವಲೋಕದ ಅಪ್ಸರ ಹೆಂಗೆ ಕಾಣ್ತಿದ್ದಾಳೆ. ಆ ಕೇಳಿದ್ಲು, ಹಂಸ ಹಂಸ ನಂದೊಂದು ಬೇಡಿಕೆ ರಿಕ್ವೆಸ್ಟ್ ಕಣೆ. ಏನು? ಫಂಕ್ಷನ್ನಿಗೆ ಇದನ್ನು ಹಾಕ್ಕೊಂಡು ಹೋಗ್ತೀನಿ ಕಣೆ, ನಾಳೆ ತಂದು ಕೊಡ್ತೀನಿ, ದಯವಿಟ್ಟು ಅನುಮತಿ ಕೊಡು. ಅಯ್ಯೋ, ನೀ ನನಗೆ ಹೇಳ್ತೀಯಲ್ವ, ತಿಂದು ಹಾಕ್ಬಿಡ್ತೀಯ, ಹೋಗು ಹೋಗು, ಜೋಪಾನವಾಗಿ ತೊಗೊಂಬಂದ್ಕೊಡು. ಎಚ್ಚರ ನೋಡು, ನಾಳೆ ಬರಬೇಡ, ನಾವು ಇವತ್ತು ರಾತ್ರಿ ಊರಿಗೆ ಹೋಗ್ತಿದ್ದೀವಿ, ಇನ್ನು 4 ದಿನ ಬಿಟ್ಟು ಬರ್ತೀವಿ, ಜೋಪಾನ ಜೋಪಾನ ಅಂತೇಳಿ ಕಳಿಸಿದ್ಲು. ಇವಳು ನೆಕ್ಲೆಸ್ ತಗೊಂಡು ಮನೆಗೆ ಬಂದ್ಲು. ಪಾರ್ಟಿಗೆ ಇಬ್ಬರು ಒಟ್ಟಿಗೆ ಹೋಗಬೇಕು, ಹೊಸ ವರ್ಷದ ಕಾರ್ಯಕ್ರಮಕ್ಕೆ ಕಾರ್ ಬಂದಿದೆ. ಗಂಡ ಸೂಟ್ ಹಾಕ್ಕೊಂಡಿದ್ದ ಮೋಹನ, ಇವಳು ಸೀರೆ ಉಟ್ಟು ನೆಕ್ಲೆಸ್ ಹಾಕ್ಕೊಂಡಿದ್ದಾಳೆ. ಗಂಡನಿಗೆ ಆಶ್ಚರ್ಯ ಆಗಿಬಿಡ್ತು. ಎಲ್ಲಿ ಬಂತು ಏನು ಅಂದಾಗ, ನಾನು ಹಿಂಗೆ ನನ್ನ ಗೆಳತಿ ಕೊಟ್ಟಿದ್ದಾಳೆ, ಮತ್ತೆ ಹೋಗಿ ಕೊಡಬೇಕು ಅಂತ ಹೇಳಿದ್ಲು. ನೋಡು, ಒಂದು ಮಾತು ಹೇಳ್ತೀನಿ, ಈ ಒಡವೆ ಗಿಡವೆ ಅಂತದು ಇಷ್ಟೊಂದು ದುಬಾರಿತು ನಾವು ತರಬಾರ್ದು. ಅಕಸ್ಮಾತ್ ಕಳೆದು ಹೋಗ್ಬಿಟ್ರೆ ಬಹಳ ಕಷ್ಟ ಆಗಿಬಿಡುತ್ತೆ. ಬೇಡ, ಇದನ್ನು ಇಲ್ಲಿಟ್ಬಿಡು, ಹಾಗೆ ಹೋಗೋಣ ಅಂತ ಕೇಳಿ, ಇಲ್ಲ ಇಲ್ಲ ಶೀಟ್ ಮಾಡಿ ಮತ್ತಿನ್ನೇನು ಆಗಲಿ ಅಂತೇಳಿ ಒಪ್ಪಿಗೆ ಕೊಟ್ಟುಬಿಟ್ಟ. ಕಾರ್ ಬಂದಿತ್ತು, ಇಬ್ಬರು ಸಹಿತ ಸಿದ್ಧರಾಗಿ ಪಾರ್ಟಿಗೆ ಬಂದೇ ಬಿಟ್ರು. ಏನು ಇವರು ಭವ್ಯ ಸ್ವಾಗತ ಚೀಫ್ ಗೆಸ್ಟ್ಗಳಿಗೆ ಎಲ್ಲ ಆಯಿತು. ಏನು ಕೇಕ್ ಕಟ್ ಮಾಡಿದ್ದಾರೆ, ಅಲ್ಲಿಗೆ ಮಧ್ಯರಾತ್ರಿ ಆಗಿದೆ, ಅಷ್ಟೊತ್ತಿಗೆ ಹಾಡು ನೃತ್ಯ ಎಲ್ಲ ಆಗಿದೆ, ಪಟಾಕಿ ಹೊಡೆದ್ರು, ಏನು ಎಲ್ಲ ಕಡೆಗೂ ಫೋಟೋ ಹೊಡೆದ್ರು. ಇವರಿಬ್ಬರು ಕಪಲ್ ಬಹಳ ಚೆನ್ನಾಗಿದ್ದಾರೆ. ಇವಳಂತೂ ಮೊದಲೇ ಚುರುಕು, ಪಾದ್ರಸ, ಸುರಸುಂದರಿ, ದೇವಲೋಕ ಅಪ್ಸರಿ ಅಂತ ಹೊಗಳ್ತಿದ್ದಾರೆ. ಮೇಡ್ ಫಾರ್ ಈಚ್ ಅದರಂತೆ ಮೋಹನನ್ಗೆ ಶೀಲಂಗೆ ಹೊಗಳೇ ಹೋಗ್ತಿದ್ರು. ಸರಿ, ಪಾರ್ಟಿ ಮುಗೀತು, ಸೀದಾ ಎಲ್ಲ ಮುಗಿಸ್ಕೊಂಡ್ರು. ತುಂಬ ದಣಿವಾಗಿತ್ತು. ಅಲ್ಲಿ ಬೇರೆ ಸ್ವಲ್ಪ ವೈನ್ ಕುಡ್ದಿದ್ರು. ಮನೆಗೆ ಬಂದರು, ಬಟ್ಟೆ ಎಲ್ಲ ಬದಲಾಯಿಸಿ ಮಲ್ಕೊಂಬಿಟ್ರು. ಬೆಳಗ್ಗೆ ಹೇಳ್ತಾರೆ, ನೆಕ್ಲೆಸೇ ಇಲ್ಲ. ಮೋನಂಗೂ ಹೆದರಿಕೆ, ಶೀಲಂಗೂ ಹೆದರಿಕೆ. ಎಲ್ರಿ ಎಲ್ಲೇ ನೋಡೆ ಅಂತ. ಮನೆಯಲ್ಲೆಲ್ಲೂ ಇಲ್ಲ, ಪೆಟ್ಟಿಗೆಲ್ಲಿ ಇಲ್ಲ, ಹಾಕ್ಕೊಂಡು ಹೋಗಿದ್ದು ನೆನಪಿದೆ. ಅಯ್ಯೋ, ಅಲ್ಲೆಲ್ಲರೂ ಬಿಟ್ಟಿದ್ದೆವು. ಬೆಳಗ್ಗೆ 7:00 ಓಡೋದ್ರು. ಆ ಸಭಾಭವನ ಖಾಲಿ ಹೊಡಿತಾ ಇದ್ದು, ಏನೇನು ಇಲ್ಲ. ಅಲ್ಲಿ ಪ್ಯೂನ್ ಕೇಳಿ, ಇಲ್ಲ ಕಸ ಹೊಡೆದಾಯ್ತು, ಏನು ಸಿಕ್ಕಿಲ್ಲ ಅಂತ ಬಿಟ್ಟ. ಎದೆ ಟಗ ಹೊಡ್ಕೊಳ್ತಾ ಇತ್ತು. ಏನು ಮಾಡೋದು, ಎಷ್ಟು ಬೆಲೆ ಬಾಳೋದು ಗೊತ್ತಿಲ್ಲ. ಏನು ಮಾಡೋದು, ನಾವು ಕಳೆದು ಹೋಯ್ತು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಕೊಂಡು ಬಡವರು ನಾವು ನಮ್ಮನೆ ಒಳಗೆ ಹಾಕ್ಬಿಡ್ತಾರೆ, ನಾವೇ ಕದ್ದಿದ್ದೀರಾ ಅಂತೇಳಿ. ಇನ್ನೂ 3 ದಿನ ಸಮಯ ಇದೆ, ಅವಳು ಊರಲ್ಲಿರಲ್ಲ, ಏನಾದ್ರು ಮಾಡಬೇಕು ಅಂಥೇಳಿ ಗಂಡನಿಗೆ ಕಾಲು ಹಿಡಿದು ಬೇಡ್ಕೊಂಡ್ಳು. ಯೋಚನೆ ಮಾಡಬೇಡ, ದೇವರಿದ್ದಾನೆ, ಏನಾರು ಮಾಡೋಣ ಅಂಥೇಳಿ ಆ ನೆಕ್ಲೆಸಿನ ಬಾಕ್ಸ್ ಇತ್ತಲ್ಲ, ಅದನ್ನು ತಗೊಂಡು ಆಭರಣದ ಅಂಗಡಿಗೆ ಹೋದರು. ಸೆಡ್ಜಿ ಫೋಟೋ, ಹಿಂದಿನ ಫಂಕ್ಷನ್ ಇನ್ನೊಂದು ಫೋಟೋ ಬೇರೆ ಇತ್ತು, ಕೊರಳಿರೋ ನೆಕ್ಲೆಸ್ಸಿಂದು. ಈ ಬಾಕ್ಸ್ ನಿಮ್ಮದೇ ಅಲ್ವಾ, ನಿಮ್ಮ ಅಡ್ರೆಸ್? ಹೌದು. ನೋಡಿ, ಈ ನೆಕ್ಲೆಸ್ ಇದೆಯಲ್ಲ, ಈ ಥರದ್ದು ನಮಗೆ ಬೇಕು ಅಂದರು. ಅಯ್ಯೋ, ಅದಕ್ಕೆ ಬನ್ನಿ ತೋರಿಸ್ತೀನಿ ಅಂದರು. ಹುಡುಕ್ತಾ ಹೋದರೆ ಒಂದು ನೆಕ್ಲೆಸ್ ಪಕ್ಕ ಇದೇ ಥರ ಇದೆ, ಅನುಮಾನವೇ ಆಗಲ್ಲ. ಕೊಂಡು ಬಿಟ್ಟು ಹೆಂಗೆ ನೋಡಿದ್ರು ಅದೇ. ಇದ್ರ ಬೆಲೆ ಏನು ಅಂದಾಗ ಬೆಲೆ ಹೇಳ್ದ ಸೇಠ್ಜಿ, ಎದೆ ಹೊಡೆದು ಹೋಗ್ತೀವಿ. 20 lakhs. ಎಷ್ಟು? ನಮ್ಮ ಮೋಹನಂಗೆ ಬರ್ತಾ ಇದೆ 25,000 ಸಂಬಳ, ಇದು 20 ಲಕ್ಷ. ಕೊನೆಗೆ ಏನೇನೋ ಮಾಡಿದ್ದಕ್ಕೆ ನಾನು 18 ಲಕ್ಷ ಎಲ್ಲ ಡಿಸ್ಕೌಂಟ್ ಕೊಡಿ 18 ಲಕ್ಷ ಕೊಟ್ಬಿಟ್ರೆ ಕೊಡ್ತೀನಿ ಅಂತ. ಸರಿ, 3 ದಿನ ಸಮಯ ಕೇಳ್ಕೊಂಡು ಇವ್ರು ಓಡಿ ಬಂದರು. ಈ ಕೂತಿದ್ದಾರೆ, ಏನು ಮಾಡಬೇಕು, ದುಡ್ಡು ಹೊಂದಿಸ್ಬೇಕು, ನೆಕ್ಲೆಸ್ ತರಬೇಕು, ಗೆಳತಿ ಕೈ ಕೊಡಬೇಕು, ಇಲ್ಲಿ ಕಳ್ಳರಾಗ್ತೀವಿ, ಸುಳ್ರಾಗ್ತೀವಿ, ಅವಳೇನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ, ಏನು ಮಾಡೋದು ಕೂತರು. ಹಾಗೆ ಹೆದರಬೇಡ ಅಂಥೇಳಿ ಮೋಹನ ಅವ್ರ ಆಫೀಸಿಗೆ ಹೋಗಿ ಅಲ್ಲಿ ಲೋನ್ ಅಪ್ಲೈ ಮಾಡಿದಾಗ ಅವನಿಗೆ 3 ಲಕ್ಷ ಲೋನ್ ಸಿಕ್ತು. ಇವರು ಮನೆಯಲ್ಲಿರೋ ಬೆಳ್ಳಿ ಬಂಗಾರ ಏನಿದ್ದು ಅವೆಲ್ಲ ಮಾರಾಟ ಮಾಡಿದಕ್ಕೆ ಒಂದು 2 ಲಕ್ಷ ಸಿಕ್ತು. 5 ಲಕ್ಷ ಆಯಿತು, ಇನ್ನು 13 ಲಕ್ಷ. ಹಂಗೂ ಹಿಂಗೂ ಅವನು ಅವ್ರ ಹತ್ರ ಆಫೀಸ್ನಲ್ಲೆಲ್ಲ ಕೈಗಡ ತೊಗೊಂಡಿದ್ದಕ್ಕೆ 8 ಲಕ್ಷ ಆಯಿತು. ಏನು ಮಾಡಿ ನೀನು 10 ಲಕ್ಷ ಆಗ್ತಾ ಇಲ್ಲ. ಸೇಠಿ ಫೋನ್ ಮಾಡ್ದ, ನೋಡಿ ಈಗ ಬನ್ನಿ, ಇನ್ನೊಂದು ಗಂಟೆಯಲ್ಲಿ ಯಾರೋ ಪಾರ್ಟಿ ಬಂದುಬಿಟ್ಟಿದ್ದಾರೆ, ನೀವು ತೊಗೊಂಡು ಹೋಗಿ ಅವ್ರಿಗೆ ಕೊಟ್ಬಿಡ್ತೀನಿ. ಅದೇ ಹೊಡ್ಕೊಂಡ್ಬಿಡ್ತು. ಆಫೀಸ್ ಗೆಳೆಯ ಹೇಳ್ದ, ಯೋಚನೆ ಮಾಡಬೇಡ, ನಿಂಗೆ 10 ಲಕ್ಷ ಬೇಕಾನೆ, ಬಡ್ಡಿ ಜಾಸ್ತಿ ಆಗುತ್ತೆ, ಕಣ್ಣಲ್ಲಿ ನಿಂತಿದ್ದಾನೆ, ಮೀಟ್ರ್ ಬಡ್ಡಿ, ಆ ಬಡ್ಡಿಗಾದ್ರೆ ನಿಂಗೆ 10 ಲಕ್ಷ ಸಿಗುತ್ತೆ, ನಾನು ಭರವಸೆ ಮೇಲೆ ನೀನು ಬಡ್ಡಿ ಕಟ್ಕೊಂಡು ಹೋಗಬೇಕು, ಅಷ್ಟು ನಿಧಾನ ಕೊಡು. ಏನಾದರೂ ಆಗಲಿ ಅಂತ ಹೋದ ಅವನು. ಆಯಿತು ನೋಡಪ್ಪ, ನಿನ್ಗೆ 10 ಲಕ್ಷನ ಕೊಡ್ತೀನಿ, ನಿಮ್ಮ ಗೆಳೆಯನೇ ಜಾಮೀನು, ನನಗೆ 5% ಇಂಟ್ರೆಸ್ಟ್, ಪ್ರತಿ ತಿಂಗಳು 10 ಲಕ್ಷಕ್ಕೆ 50,000 ರೂಪಾಯಿ ಬಡ್ಡಿ ತಪ್ಪದೆ ಕೊಟ್ಟುಬಿಡಬೇಕು, ಇಲ್ಲದ್ರೆ ಹುಷಾರಂತ. ಆಯಿತು ಅಂತ ಒಪ್ಕೊಂಡು 10 ಲಕ್ಷ ತೊಗೊಂಡ. 18 ಲಕ್ಷ ತೊಗೊಂಡು ಸೇಠಿ ಅಂಗಡಿ ಕೊಟ್ಟು ನೆಕ್ಲೆಸ್ ತಂದರು. ಮಾರದಿನ ಬೆಳಗ್ಗೆ ಗಂಡ ಹೆಂಡತಿ ಹೋಗಿ ಹೆಚ್ಚೊತ್ತು ನಿಲ್ದೇನೆ, ಹಂಸ ತಗೋ ಒಂದ್ಸಲಿ ನೋಡು, ನೀನು ಒಡವೆ ಸರಿಯಾಗಿ ಇದೆಯೋ ಇಲ್ಲೋ, ಮತ್ತು ನಾವೆಲ್ಲ ಅನುಮಾನ ಬರಬಾರ್ದು ಅಂದಾಗ ಅವಳು, ಅಯ್ಯೋ ನಿನ್ನೆ ನಂಬಿಕೆ ಇದೆ ಹೋಗಿ ಅಂತ ಕಳಿಸ್ಬಿಟ್ಲು. ಇವರು ಬಂದುಬಿಟ್ರು. ಈಗ ಅವ್ರ ಮುಂದಿದೆ ಏನದು, 18 ಲಕ್ಷ ಸಾಲ ಮಾಡಿದ್ದಾರೆ, ತೀರ್ಸೋದು ಹೇಗೆ? ಮೊದಲನೇದು ಸಂಬಳ ಬರದೆ 25,000, ಆದರೆ ಕಣ್ಣನಿಗೆ ಮೀಟ್ರ್ ಬಡ್ಡಿ ತಿಂಗಳಿಗೆ 50,000 ಕೊಡಬೇಕು, ಬಾಕಿ ಸಾಲ ಕೊಡಬೇಕು, ಇವರು ಊಟ ತಿಂಡಿ ಮನೆ ಬಾಡಿಗೆ ಬರಬೇಕು. ಮೊದಲು ಮಾಡಿದ್ದೇನಪ್ಪ ಅಂದರೆ 8,000 ರೂಪಾಯಿ ಮನೆ ಬಿಟ್ಟು ಅಲ್ಲೆಲ್ಲೋ ಒಂದು ಸ್ಲಮ್ ಏರಿಯಾದಲ್ಲಿ 1,000 ರೂಪಾಯಿ ಒಂದು ಕೋಣೆಯಲ್ಲಿ ಸಂಸಾರ ಶುರು ಮಾಡಿದರು. ಇರೋ ಪಾತ್ರೆ ಮಾರಿ ಯಾವುದೋ 2 ಪಾತ್ರೆ ಇಟ್ಕೊಂಡಿದ್ದಾರೆ.
ಇರೋ ಒಳ್ಳೆ ಬಟ್ಟೆ ಎಲ್ಲ ಮಾರಿಬಿಟ್ಟಿದ್ದಾರೆ, ಯಾವುದೋ ಎರಡು ಸಾಮಾನ್ಯ ಇದೆ. ಅವನು ಗಂಡ ಏನು ಮಾಡ್ದ, 25,000 ಕಷ್ಟಪಟ್ಟು ಇನ್ನೊಂದು ಓಟಿ ಮಾಡಿ ಇನ್ನೊಂದು 10,000 ಬರೋಂಗೆ ಮಾಡ್ಕೊಂಡ ಮೋಹನ. 35,000 ಆಯಿತು. ಆಗ ಅನಿವಾರ್ಯವಾಗಿ ಜಂಬ ಮಾಡ್ತಿದ್ಲು, ನಾನು ಕೆಲ್ಸಕ್ಕೆ ಹೋಗಲ್ಲ, ನಾನು ದೇವತೆ, ನಾನು ಮೈಕೈ ನೋವಾಗಬಾರ್ದು ಅಂತೇಳಿ ಸೇಲ್ಸ್ ಗರ್ಲ ಕೆಲಸ ಮಾಡಿದ್ಲು. 10,000 ಬಂತು, 45,000. ಇನ್ನೂ 5,000 ಕಮ್ಮಿ ಬೀಳಿಸ್ ಮೀಟ್ರ್ ಬಡ್ಡಿಗೆ. ಆಗ ಇವಳೇನು ಮಾಡಿದ್ಲು, ಅನಿವಾರ್ಯವಾಗಿ 2 ಮನೆಗೆ ಪಾತ್ರೆ ತೊಳೆಯೋಕ್ಕೆ ಬಟ್ಟೆ ಒಗೆಯಕ್ಕೆ ಹೋದ್ಲು. ಆ ಮನೆಯಲ್ಲಿ ಅವಳಿಗೆ 5,000 ಸಿಕ್ತು. ಇನ್ನು 5,000 ಎಲ್ಲೋ ಹುಡುಗರಿಗೆ ಪಾಠ ಹೇಳ್ಕೊಂಡು ಜಟ್ಟಿ ಪಡೋದು ಮಾಡಿ 55,000 ದುಡ್ದು. 5,000 ಇವರಿಗೆ ಊಟ ತಿಂಡಿ ಬಾಡಿಗೆಗೆ, ಇನ್ನು 50,000 ಬಡ್ಡಿಗೆ. ಹೀಗೆ ಒದ್ದಾಡ್ತಾ ಇದ್ದಾರೆ. ಒಂದು ಹೊತ್ತಿದ್ರೆ ಒಂದು ಹೊತ್ತಿಲ್ಲ. ಅನಾರೋಗ್ಯ, ಕಾಯಿಲೆ, ಕಸಾಲೆ ಯಾವ ಬಂಧುಗಳು ಕಾಣಿಸ್ಕೊಳ್ಳೇ ಇಲ್ಲ. 10 ವರ್ಷ ಹೀಗೆ ದುಡ್ದು ಇವರು ಆದಾಯ ಹೆಚ್ಚಿಸ್ಕೊಂಡು ಮೀಟ್ರ್ ಬಡ್ಡಿ ಜೊತೆಗೆ ಅಸಲು 10 ಲಕ್ಷನೂ ಕೊಟ್ಟರು. ಆಫೀಸಿನ ಲೋನೆಲ್ಲ ತೀರಿಬಿಡ್ತು. ಆದರೆ ಇಷ್ಟೊತ್ತಿಗೆ ಇವರು ಮಕ್ಕಳೇ ಆಗಬಾರ್ದು ತೀರ್ಮಾನ ಮಾಡಿ, ಮಕ್ಕಳಾದರೆ ಅವ್ರು ಸಾಕೋಕ್ಕಾಗಲ್ಲ ಅಂತೇಳಿ ಮೋಹನ ಆಪರೇಷನ್ ಮಾಡಿಸ್ಕೊಂಡು ಬಿಟ್ಟಿದ್ದ. ಬದುಕಿಗೆ ಅರ್ಥನೇ ಇಲ್ಲ. ದುಡಿ. ಶೀಲ ಸೌಂದರ್ಯ ದೇವತೆ ಇದ್ದಾಗಿದ್ದೋಳು 31 ವರ್ಷಕ್ಕೆ ತಲೆ ಕೂದಲು ಹಣ್ಣಾಗಿಬಿಡ್ತು. ಕಣ್ಣುಗಳೆಲ್ಲ ಗುಳಿ ಬಿದ್ದಿದೆ, ಕೆನ್ನೆಲ್ಲಿ ಮೂಳೆ ಕಾಣಿಸ್ತಾ ಇದೆ, ಎಲುಬಿನ ಹಂದರ ಆಗಿ ಸತ್ಲೋ ಬದುಕಿದ್ದಾಳೋ ಗೊತ್ತಿಲ್ಲ, ಹಂಗಾಗಿಬಿಟ್ಟಿದ್ದಾಳೆ. ಅಮ್ಮನ ಮನೆಗೆ ಹೋಗಿಲ್ಲ. ಮೋಹನನ ಪರಿಸ್ಥಿತಿನೂ ಅದೇ ಆಗಿಬಿಟ್ಟಿದೆ. ಅಂತೂ ಸಾಲ ಮುಗಿದಿದೆ. ಒಂದಿನ ಬರ್ತಾ ಇದ್ಲು, ಯಾವುದೋ ಹುಡುಗ ಕಾರ್ನಿಂದ ಇಳು ಬಂದು ಇಳಿ ಡಿಕ್ಕಿ ಹೊಡೆದು ಬಿಟ್ಟ. ಆ ಮಗುನ ಎತ್ತು ನಿಲ್ಲಿಸಿದ್ಲು. ಏನು ಮಗು, ಏನಾಯ್ತಾ, ಪೆಟ್ಟಾಯ್ತಾ ವಿಚಾರಿಸ್ತಿದ್ದಾಳೆ. ಅಷ್ಟೊತ್ತಿಗೆ ಯಾರೋ ಕಾರ್ನಿಂದ ಆ ಮಗು ನಮ್ಮ ಬಂದು, ಹಾಗೆಲ್ಲ ಡಿಕ್ಕಿ ಹೊಡೆದು ಬಿದ್ದಿ, ಏನಮ್ಮ ಥ್ಯಾಂಕ್ಸ್ ಅಂತೇಳಿ ಹೇಳ್ತಿದ್ದಾಳೆ. ನೋಡಿದ್ರೆ ಯಾರು, ಕಾರ್ನಿಂದ ಇಳಿದು ಬಂದವಳು ಹಂಸನ ಮಗಳು, ಇವಳು ಗೆಳತಿ ಹಂಸ. ಅಯ್ಯೋ ಓಲ್ಡ್ ಲೇಡಿ ಎಲ್ಲ ನೀನು ಗೆಳತಿ ಗೌರಿ ಶೀಲಾ ಅಂಥೇಳಿ ಒಬ್ರಿಗೊಬ್ರು ತಪ್ಪಿಕೊಂಡ್ರು. ಅಯ್ಯೋ ಏನಿದು ಶೀಲಾ, ನೀನು ಅವತ್ತು ನಮ್ಮ ಮನೆ ಬಂದವಳು, ನನ್ನ ನೆಕ್ಲೆಸ್ ತಂದ್ಕೊಟ್ಟು ಆಮೇಲೆ ಕಾಣಿಸೇ ಇಲ್ಲ ಅಂತ ಹೇಳಿದ್ಲು. ಅಮ್ಮ ಬಾ ಕೂತ್ಕೊಳ್ಳೋಣ, ದೊಡ್ಡ ಕತೆ ಇದೆ ಅಂತ ಕೂಡಿಸ್ಕೊಂಡು ಹೇಳಿದ್ಲು. ನೀನೇನು ನೆಕ್ಲೆಸ್ ಇದು, ನೆಕ್ಲೆಸ್ನಿಂದನೇ ನನ್ನ ಪರಿಸ್ಥಿತಿ ಹಿಂಗಾಯ್ತಮ್ಮ. ಅಯ್ಯೋ ಅದೆಂಗೆ, ನಾನೇನು ಮಾಡಿದೆ, ನೀನೇನು ಮಾಡಿಲ್ಲ ಹೇಳು ಅಂತೇಳಿ ಎಲ್ಲ ಕತೆ ಹೇಳಿದ್ಲು. ನೀನು ನೆಕ್ಲೆಸ್ ಕೊಟ್ಟು ನೆಕ್ಲೆಸ್ ಕಳೆದೋಯ್ತು ನಿನ್ನ ಮುಂದೆ ಹೇಳಿದ್ರೆ ನನ್ನ ಮೇಲೆ ಅನುಮಾನ ಬರುತ್ತೆ. ಸ್ನೇಹ ಎಷ್ಟೇ ಚೆನ್ನಾಗಿದ್ರು ಸಹಿತ ದುಡ್ಡಿನ ವಿಷಯದಲ್ಲಿ ನಾವು ಬಡವರು ಅನುಮಾನ ಮಾಡ್ತಿದ್ದಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಿತ್ತು, ನಮಗೆ ಮತ್ತಲ್ಲಿ ಮರ್ಯಾದೆ ಹೋಗೋದು, ಇವೆಲ್ಲ ಆಗಬಾರ್ದು ಅಂಥೇಳಿ ಅಂಗಡಿಗೆ ಹೋದ್ವಿ. ಅದೇ ಥರ ನೆಕ್ಲೆಸ್ ನೋಡಿದ್ವಿ, 18 ಲಕ್ಷ. ಅದನ್ನು ತಂದು ನೀನು ಕೊಟ್ಟೆ. ಇಷ್ಟು ವರ್ಷ ಆಯಿತು ಸಾಲ ತೀರಿಸೋದಕ್ಕೆ. ನಮ್ಮ ಜೀವನ ಪೂರ್ತಿ 10 ವರ್ಷ ಮೊದಲವಾದ್ದೆಲ್ಲ ಕಳೆದು ಹೀಗೆ ಆಗ್ಬಿಟ್ಟಿದ್ದೀನಿ ನೋಡು ಅಂದಾಗ ತಲೆ ಚೆಚ್ಕೊಂಡು ಅಲ್ಲ ಗೆಳತಿ, ನೀನು ಒಂದು ಮಾತು ಅವತ್ತು ಬಂದಾಗ ಹೇಳಿದರೆ ಏನಾದ್ರು ಮಾಡ್ಬೋದಿತ್ತಲ್ಲ, ಯಾಕೆ ಹಿಂಗೆ ಮಾಡ್ಕೊಂಡು ಬಿಟ್ಟು? ಅಯ್ಯೋ ನಾನು ನಿನಗೆ ಕಾರಣದಲ್ಲಿ ನೆಕ್ಲೆಸ್ ಕೊಟ್ಟು ನಿನ್ನ ಕಷ್ಟಕ್ಕೆ ಇವತ್ತಿನ ಈ ಸ್ಥಿತಿಗೆ ಅಂತೇಳಿ ಅವಳು ಕಣ್ಣೀರು ಹಾಕಿದ್ರು. ಹಂಸ ನೀನೇ ಕಣ್ಣೀರು ಹಾಕ್ತೀಯ ನೋಡು, ನಾನು ಶ್ರೀಮಂತಿ, ನನ್ನ ಹತ್ರ ಬೇಕಾದಷ್ಟು ಒಡವೆ ವಸ್ತ ಇದೆ. ಆದರೆ ಇವತ್ತು ಕಾಲ ಚೆನ್ನಾಗಿಲ್ಲ. ಕುತ್ತಿಗೆಗೆ ನೆಕ್ಲೇಸು ಎಲ್ಲ ಸರವನ್ನು ಕದ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ನನ್ನ ಗಂಡ ಎಚ್ಚರಿಕೆ ಅಂಥೇಳಿ ಎಲ್ಲೋದ್ರೂ ಒಂದು ಡೂಪ್ಲಿಕೇಟ್ ಸೆಟ್ ಮಾಡ್ತಿದ್ರು. ನಾನು ಪಾರ್ಟಿಗೆ ಹೋದ ಕಳೋದ್ರಿಗೆ ಹೋಗಲಿ ಅಂಥೇಳಿ 5,000 ರೂಪಾಯಿ ಅದ್ರ ಬೆಲೆ ಅಂತ ಒಂದು ಕೃತಕ ನೆಕ್ಲೇಸ್ ಅದು. ಅದನ್ನು ನೀನು ಹೋಗಿ ಒರಿಜಿನಲ್ ಅಂದ್ಕೊಂಡು ಈ 18 ಲಕ್ಷ ಸಾಲ ಮಾಡಿ ಈ ಸ್ಥಿತಿಗೆ ತಂದು ಬಿಟ್ಟಿಲ್ಲಮ್ಮ ತಾಯಿ ಅಂತ ಹೇಳಿದಾಗ ಇಬ್ಬರು ಕೂತುಬಿಟ್ರು. ಆದರೆ 10 ವರ್ಷ ಕಳೆದು ಹೋಗಿತ್ತಲ್ಲ, ಅವರ ಯೌವನ, ಸುಖ, ಸಂತೋಷ ಎಲ್ಲ ಹೋಗಿಬಿಡ್ತು. ನೋಡಿ ಮಕ್ಕಳೇ, ಯಾವತ್ತೂ ಸಹಿತ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಸಾಲ ಮಾಡಬಾರ್ದು, ಒಣ ಶೋಕಿ ಇರಬಾರ್ದು. ಇನ್ನೊಬ್ರದ್ದು ಅಮೂಲ್ಯ ವಾಚು ಏನದು ಲಕ್ಷಗಟ್ಟಲೆ ತಗೊಂಬಂದು ಅದೇನೋ ಹಾಳು ಮಾಡಿದರೆ ರಿಪೇರಿ ಮಾಡೋಕ್ಕಾಗಲ್ಲ. ಇಲ್ಲಿ ಸಾಲ ನಿಷ್ಠೂರ ಆಗ್ತೀವಿ. ಬೈಕ್ ತೊಗೊಂಡು ಬರ್ತೀನಿ, ಒಂದು ರೌಂಡ್ ಹೋಗ್ತೀನಿ, ಕಾರ್ ತೊಗೊಂಡು ಅಪಘಾತ ಮಾಡಿದರೆ ಆಗಲ್ಲ. ಆಯ್ತಲ್ಲ, ಇಲ್ಲಿ ನೆಕ್ಲೇಸ್ ಇಂಥವನ್ನ ಬಂಗಾರ ಮುಟ್ಲೇಬಾರ್ದು. ನಮ್ಮ ಹತ್ರ ಏನಿದೆಯೋ ಅದು ಬೇಕಾ, ಇಲ್ಲಿದೆಯಲ್ಲ ಡೂಪ್ಲಿಕೇಟು, 500 ರೂಪಾಯಿ 1000 ರೂಪಾಯಿ ಸಿಗುತ್ತೆ, ಅದನ್ನು ಹಾಕ್ಕೊಂಡು ಮೆರೀಬೇಕೇ ಹೊರತು ಅಮೂಲ್ಯವಾದ ವಸ್ತುಗಳನ್ನು ಸಾಲ ತಂದ್ಕೊಂಡು ಶೀಲನ ಪರಿಸ್ಥಿತಿ ತಂದ್ಕೊಳ್ಬೇಡಿ ಅಲ್ವಾ. ಹುಷಾರ್.